ಪಾಪ ನಮ್ಮ ಯತೀಂದ್ರವರು ಡಾಕ್ಟರ್ ಯತೀಂದ್ರವರು ಹೌದು ಯತೀಂದ್ರವ್ರ ಸ್ಟೇಟ್ಮೆಂಟು ತಪ್ಪೇನಿದೆ ಅನ್ನುವಂಥದ್ದು ನಾನು ಕೇಳ್ತೀನಿ ಜನಸಾಮಾನ್ಯರಿಗೆ, ಬಿ ಜೆ ಪಿಯವರಿಗೆ. ಅರೇ ಮಹಾರಾಜರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕೊಟ್ಟರು, ಮೈಸೂರಿಗೆ ಕುಡಿಯೋ ನೀರು ಕೊಟ್ಟರು, ರಸ್ತೆಗಳು ಕೊಟ್ಟರು, ಹೆರಿಟೇಜ್ ಕಟ್ಟಡಗಳು ಕೊಟ್ಟರು, ಆಸ್ಪತ್ರೆಗಳು ಕೊಟ್ಟರು. ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಕುಡಿಯೋ ನೀರು ಕೊಟ್ಟಿದ್ದಾರೆ, ಉಂಡವಾಡಿ ಯೋಜನೆ ಕೊಟ್ಟಿದ್ದಾರೆ, 12 ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದಾರೆ, ಸುಮಾರು 120 ಕಿಲೋಮೀಟರ್ ಲೆಂತ್ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸಿದ್ದಾರೆ ಮೈಸೂರು ನಗರಕ್ಕೆ. ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಕಾಮರ್ಸ್ ಕಾಲೇಜು, ಡಿಗ್ರಿ ಕಾಲೇಜುಗಳನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ನೆಲವಾಡಿ ಕೃಷ್ಣರಾಜ ಒಡೆಯರ ನಂತರ ಹೆಚ್ಚಿನ ಅಭಿವೃದ್ಧಿಯನ್ನು ಮೈಸೂರು ನಗರಕ್ಕೆ, ಮೈಸೂರು ಜಿಲ್ಲೆಗೆ ಮಾಡಿರುವಂಥವ್ರು ಯಾರಾದರೂ ಇದ್ದರೆ ಇವತ್ತು ನಾನು ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ಓಪನ್ ಚಾಲೆಂಜ್ ಮಾಡ್ತೀನಿ ಬಿ ಜೆ ಪಿಯವ್ರಿಗೆ, ಜೆ ಡಿ ಎಸ್ನವ್ರಿಗೆ, ಅದು ಸಿದ್ದರಾಮಯ್ಯನವರು. ನೆಲವಾಡಿ ಕೃಷ್ಣರಾಜ ಒಡೆಯವ್ರನ್ನ ನಾವು ಕಂಪೇರ್ ಮಾಡ್ತಾ ಇಲ್ಲ. ರಾಜಪ್ರಭುತ್ವದಲ್ಲಿ ಅವ್ರು ನಿರ್ಧಾರ ತೆಗೆದುಕೊಳ್ಳುವಂಥದ್ದಕ್ಕೆ ಎಲ್ಲ ಅವಕಾಶಗಳಿದ್ದೋ. ಈ ವಾಸ್ ಎಲಿಜಿಬಲ್ ಟು ಟೇಕ್ ಡಿಸಿಷನ್ ಆಫ್ ಹಿಸ್ ಓನ್. ಅವರು ಜನಸಾಮಾನ್ಯರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಅವರು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು. ಅದಿರಲಿ ಒಂದು ಕಡೆ, ಅವರ ಕೊಡುಗೆ ಅಪಾರವಾದಂಥದ್ದು, ಅವ್ರನ್ನ ನಾವು ಡಿಗ್ರೇಡ್ ಮಾಡ್ತಾ ಇಲ್ಲ. ಅದೇ ಥರ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಮೈಸೂರಿಗೆ 2013ರಿಂದ 2018ರವರೆಗೆ 5 ವರ್ಷದ ಪೀರಿಯಡಲ್ಲಿ 3800 ಕೋಟಿ ಬರೀ ಮೈಸೂರು ನಗರಕ್ಕೆ ಕೊಟ್ಟಿರುವಂಥದ್ದು, ಜಿಲ್ಲೆಗಲ್ಲ, ಬರೀ ಮೈಸೂರು ನಗರದ 3 ಕಾನ್ಸ್ಟಿಟ್ಯೂನ್ಸಿಗೆ 3800 ಕೋಟಿ. ಪೊಲೀಸ್ ಕಮಿಷನರ್ ಆಫೀಸ್ ನೋಡಿ ಇಲ್ಲಿತ್ತು, ನೋಡಿ ಅಲ್ಲಿದೆ. ಈಗ ಯಾರು ತಗೊಂಬಂದಿದ್ದು? ಡಿ ಸಿ ಕಚೇರಿ ಯಾರು ಮಾಡಿಕೊಟ್ಟಿದ್ದು? ರಸ್ತೆಗಳ ನಿರ್ಮಾಣ, ವೈಡ್ನಿಂಗು, ರಸ್ತೆಗಳನ್ನ, ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿರುವಂಥವ್ರು ಯಾರು? ಸಿದ್ದರಾಮಯ್ಯನವರು. ಮಾಡಿದ್ದನ್ನ ಹೇಳ್ಕೊಳ್ಳುವಂಥದ್ದಕ್ಕೆ ನಮಗೆ ಅಂಜಿಕೆ ಇಲ್ಲ. ಅದಕ್ಕೆ ಯಾಕೆ ಉರಿ ಹತ್ಕೊಳ್ಳೋಂಥ ಕೆಲಸ ನಮ್ಮ ಆಗ್ತಾಯಿದೆ ನಿಮ್ಮ ಬಿ ಜೆ ಪಿಯವರಿಗೆ. ಟಿಪ್ಪು ಅಂತ ಹೆಸರು ಕೇಳ್ಬಿಟ್ರೆ ಸಾಕು, ಬಿ ಜೆ ಪಿಯವರಿಗೆ ಮಲಗಿದ್ದವರು ಎದ್ದು ಬಿಡ್ತಾರೆ. ಮಲಗಿದ್ದವರು ರಕ್ತನ ಬಾಯಿಲ್ ಮಾಡ್ಕೊಂಡು ಎದ್ದು ಬಿಡ್ತಾರೆ. ಟಿಪ್ಪು ಹೆಸರು ಕೇಳಿ ಸಾಕು, ಟಿಪ್ಪು ಹೆಸರಿಗೆ ಹೇಳಿದ್ರೆ ಸಾಕು, ಉರಿ ಹತ್ಕೊಂಡು ಕೆಳಗಿಂದ ಮೇಲ್ಗಡೆ ಕೊಡ್ತಾರೆ. ಪಾಪ ಆ ಮಾಜಿ ಸಂಸದ, ನಾನು ಹೇಳ್ತಾ ಇದ್ದೀನಿ, ಮಾಜಿ ಸಂಸದರೇ, ನಿಮ್ಮ ಮೊಬೈಲ್ ಸೀಸ್ ಮಾಡಿದ್ರಲ್ಲ ನಿಮ್ಮ ಕೇಂದ್ರ ಸಚಿವರು, ಇವರು ಗೃಹ ಸಚಿವರು, ಆ ಮೊಬೈಲ್ನೇನಾದರೂ SIT ಕೊಟ್ಬಿಟ್ರೆ 100ಕ್ಕೂ 100ರಷ್ಟು ಪ್ರಜ್ವಲ್ ಥರ ನೀವು ಒಳಗಡೆ ಹೋಗ್ತೀರಿ. ಪ್ರಜ್ವಲ್ ಹೋಗಿದ್ದಾರೆ, ಒಳಗಡೆ ಹೋಗಿದ್ದಾರೆ, ಆ ಥರ ಒಳಗಡೆ ಹೊರಟೋಗ್ತೀರ ನೀವು. ನಿಮಗೆ ಯೋಗ್ಯತೆ ಇದೆಯಾ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋಕ್ಕೆ? ದಿನ ಬೆಳಗ್ಗೆ ಏನಿನ ಕಾಂಟ್ರಿಬ್ಯೂಷನ್ ಏನಪ್ಪ ಅದನ್ನ ಹೇಳಪ್ಪ. ಅದು ಬಿಟ್ಬಿಟ್ಟು ದಿನ ಬೆಳಗ್ಗೆ ಬಾಯಿ ಪಡ್ಕೊಳ್ಳೋಂಥ ಕೆಲಸವನ್ನು ಮಾಡುವಂಥದ್ದು ನಿಲ್ಲಿಸ್ಬೇಕು. ಕೊನೆಯದಾಗಿ ನಮ್ಮ KSRTC ಪಾಪ ಸ್ಟ್ರೈಕು ಕಾಲ್ ಮಾಡಿದ್ರು. ಅಡಿಗಲ್ಲಿ ಹೇಳ್ತಾ ಇದೆ, ಅದೇ ಸರ್ ಕೃಷ್ಣರಾಜ ಸಾಗರ ಅನ್ನುವಂಥದ್ದು ಹೆಸರು ಆಮೇಲೆ ಬಂದಿದ್ದು. ಕೃಷ್ಣರಾಜ ಸಾಗರ ನೆಲವಾಡಿ ಕೃಷ್ಣರಾಜ ಒಡೆಯವರು ಕಟ್ಟಿದ್ದಾದಮೇಲೆ. ಅದಕ್ಕೆ ಅರ್ಲಿಯರು ಟಿಪ್ಪು ಇದ್ದಾಗ the name of the dam was named as Mohi Dam ಅಂತ ಏನಂತ ಕರೀತಾರೆ, ಪ್ಲಾನ್ ಕನ್ಸ್ಟ್ರಕ್ಷನ್ ದಸ್ತಾರ ಸಜ್ಜು ಮೋವಿ ಡ್ಯಾಮ್ ಅಂತ ಕರೀತಾ ಇದ್ರು. ಅದಕ್ಕೆ ಅಕ್ರಾಸ್ ದಿ ರಿವರ್ ಕಾವೇರಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ. ಸೊ ಇನಿಷಿಯಲಿ ಫೌಂಡೇಶನ್ ಲೇ ಮಾಡಿದ್ದು, ಸರ್ವೆ ಮಾಡಿ ಇದು ಸೂಕ್ತ ಸ್ಥಳ ಅಂತ ಗುರುತಿಸಿ ಫೌಂಡೇಶನ್ ಹಾಕಿದ್ದು, 6.5 TMCಗೆ ಫೌಂಡೇಶನ್ ಹಾಕಿದ್ದು ಟಿಪ್ಪು ಸುಲ್ತಾನೆ. ಹಿಸ್ಟ್ರಿ ಇದೆ ಸರ್, ಹಿಸ್ಟ್ರಿ ವಿ ಆರ್ ನಾಟ್ ಎರಾಡಿಕೇಟಿಂಗ್. 1794 AD ಇಲ್ಲಿ ನಾವಾಗ ಎಫತ್ ಅಂದ್ಬಿಟ್ಟು ಕಲ್ಲಿದೆ. ಇದನ್ನು ಈ ಕಲ್ಲು ಹಾಕಿರುವಂಥದ್ದು ನಾವಲ್ಲ, ಕೃಷ್ಣರಾಜ ಒಡೆಯರು. ಅಂದರೆ ಕೃಷ್ಣರಾಜ ಒಡೆಯವರಿಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು. ಕೃಷ್ಣರಾಜ ಒಡೆಯವರು ಹಾಕಿರೋ ತಪ್ಪು ಅಂತ ಹೇಳ್ಬೇಕು ಅಂತ ಹೊಡ್ತಿದ್ದೀರಾ. ಏನದು ನಿಮ್ಮದು? ಇಟ್ಸ್ ವೆರಿ ಕ್ಲಿಯರ್. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ. ಹೇಳ್ತೀನಿ ಸರ್. 6 TMCಗೆ ಹೌದು, ಅಡಿಗಲ್ಲಲ್ಲ, ಬ್ಯಾರೇಜೇ ಕಟ್ಟಿದ್ದಾರೆ. ಬ್ಯಾರೇಜೇ ಕಟ್ಟಿ ಆಗ 1794ನೇ ಇಸ್ವಿಯಿಂದ ಇವರು ಸಾಯೋವರೆಗೂ ಆ ನೀರನ್ನು, ಸಾಯೋವರೆಗೂ ಅಲ್ಲ, 1911ನೇ ಇಸ್ವಿವರೆಗೂ ಆ ನೀರನ್ನು KR ನಗರ ಮತ್ತು ಶ್ರೀರಂಗಪಟ್ಟಣಕ್ಕೆ ಇರಿಗೇಷನ್ಗೆ ಉಪಯೋಗ ಮಾಡಿರುವಂಥದ್ದು ದಾಖಲೆಗಳಿದ್ದಾವೆ. ಅಲ್ಲ, ಎಕ್ಸ್ಟೆಂಡ್ ಅಲ್ಲ, ತೆಗೆದ್ಬಿಟ್ಟು ಆ ಜಾಗದಲ್ಲಿ ಆ ಬ್ಯಾರೇಜ್ನ ಕಿತ್ತಾಕಿ ಡ್ಯಾಮ್ ಕಟ್ಟಿದ್ದಾರೆ ಅಷ್ಟೇ. ಡ್ಯಾಮ್ನ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲೇ ಒಂದೇ ಒಂದು ಲೈನು ಎತ್ತಿ ಆ ಕಡೆ ಈ ಕಡೆ ವ್ಯತ್ಯಾಸ ಮಾಡಿಲ್ಲ ಅವರು. ಕೃಷ್ಣರಾಜ ಒಡೆಯವರು ಈ ವಿಶ್ವೇಶ್ವರಯವರೆಲ್ಲ ಸರ್ವೆ ಮಾಡಿದ್ಮೇಲೆ ದಿಸ್ ಇಸ್ ದ ಕರೆಕ್ಟ್ ಪ್ಲೇಸ್ ಅಂತ ಆ ಜಾಗನ ಗುರುತಿಸಿ ಆ ಜಾಗನ ಸರ್ವೆ ಮಾಡಿ ಆಮೇಲೆ ಅದ್ರ ಮೇಲೆ ಡ್ಯಾಮ್ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ.
ಬೇರೆ ಏರಿ ಥರ ಸರ್, ಅದು ಏರಿ ಥರ ಕಟ್ಟಿ ಒಂದು ದೊಡ್ಡದಾಗಿ ಕೆರೆಯನ್ನು ನಿರ್ಮಾಣ ಮಾಡಿದ್ರು. ಕೆರೆಯನ್ನು ನಿರ್ಮಾಣ ಮಾಡಿ ಸುಮಾರು ಸಾರಿ ಆ ನೀರು ಫ್ಲಡ್ ಎಲ್ಲ ಬಂದು ಆ ಕನ್ನಂಬಾಡಿ ಎಲ್ಲ ಮುಳುಗೋಗುವಂಥ ಕೆಲಸ ಆಗಿತ್ತು. ಇದು ಸತ್ಯ.